ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026ರಲ್ಲಿ ಕನ್ಯಾ ರಾಶಿಗೆ ಸಿಗ್ತಕ್ಕಂತ ಫಲಾಫಲಗಳ ಬಗ್ಗೆ, ಅರ್ಥಾತ್ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲನೆಯದಾಗಿ, ಗುರುವು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕನ್ಯಾ ರಾಶಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಪಡಿತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇದರಿಂದ ಕನ್ಯಾ ರಾಶಿಯವರಿಗೆ 11ನೇ ಸ್ಥಾನಕ್ಕೆ ಗುರು ಬರ್ತಾ ಇದೆ. ಇದರಿಂದ ಏನು ಕನ್ಯಾ ರಾಶಿಯವರು ಇಲ್ಲಿವರೆಗೂ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು, ಅದರ ಫಲವಾಗಿ ಇನ್ನು ಈ ಗುರುವಿನ ಪರಿವರ್ತನೆಯಿಂದಾಗಿ, ಈ ಗುರುವಿನ ಸ್ಥಾನ ಪಲ್ಲಟದಿಂದಾಗಿ ಕನ್ಯಾ ರಾಶಿಯವರಿಗೆ 100ಕ್ಕೆ 100ರಷ್ಟು ಇಡೀ ದ್ವಾದಶ ರಾಶಿಗಳ ಪೈಕಿ ಅದ್ಭುತವಾದ ಒಂದು ಗುರುಬಲ ಕನ್ಯಾ ರಾಶಿಗೆ ಬರ್ತಾ ಇದೆ. ಈ ಕನ್ಯಾ ರಾಶಿಯವರು ಏನು ಇದುವರೆಗೂ ಸಮಸ್ಯೆಗಳನ್ನ ಅನುಭವಿಸ್ತಿದ್ರಿ, ಆ ಎಲ್ಲಾ ಕಾಮನೆಗಳು, ನೀವೇನೇನ್ ಅನ್ಕೊಂಡಿದ್ರಿ, ನಿಮ್ಮ ಎಲ್ಲಾ ಕನಸುಗಳು, ನೀವು ಮಾಡ್ಬೇಕಾಗಿದ್ದ, ಅರ್ಧಕ್ಕೆ ನಿಂತಿದ್ದ, ಮುಂದೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಹೊಂದಲಿವೆ. ಎಲ್ಲಕ್ಕೂ ಒಂದು ಕ್ವಿಕ್ ಸ್ಟಾರ್ಟ್ ಸಿಗ್ತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು 11ನೇ ಭಾವಕ್ಕೆ ಪ್ರವೇಶ ಪಡೆಯುವುದರಿಂದ ಗುರುವು 3 ಮತ್ತು 5ನೇ ಭಾವವನ್ನು, ಕನ್ಯಾ ರಾಶಿಯವರ 3 ಮತ್ತು 5ನೇ ಭಾವವನ್ನು ವೀಕ್ಷಣೆ ಮಾಡ್ತಾನೆ. ಇದರಿಂದ 3ನೇ ಭಾವವನ್ನು ವೀಕ್ಷಣೆ ಮಾಡುವುದರಿಂದ ಇವರಿಗೆ ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದನ್ನ ಕನ್ಯಾ ರಾಶಿಯವರಿಗೆ ನಾವು ಕಾಣಬಹುದು. ಒಟ್ಟಾರೆ ಕೆಲಸದಲ್ಲಿ, ಇವರ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದತಕ್ಕಂಥದ್ನ ಕಾಣಬಹುದು. ಇವರಿಗೆ ಸಮಾಜದಲ್ಲಿ ಪ್ರಶಂಸೆ ಸಿಗ್ತಕ್ಕಂಥದ್ದು, ಬೆಂಬಲ ಪ್ರೋತ್ಸಾಹಗಳು ಸಿಗ್ತಕ್ಕಂಥದ್ದು, ಇವರ ಬೆನ್ನು ತಟ್ಟತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇವರಿಗೆ ಒಟ್ಟಾರೆ ಅದ್ಭುತವಾದ ಒಂದು ಲಾಭ ಇರ್ತಕ್ಕಂಥ, ಲಾಭದ ಗುರುವಿನಿಂದ ಇವರಿಗೆ ಅದ್ಭುತವಾದ ಲಾಭ ಆಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಇವರ ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಹಿರಿಯ ಸಹೋದರ ಅಥವಾ ಸಹೋದರಿಯರಿಗೆ ಶುಭ ಆಗ್ತಕ್ಕಂಥದ್ದು, ಅವರಿಂದ ಈ ಕನ್ಯಾ ರಾಶಿಯವರಿಗೆ ಬೆಂಬಲ ಸಿಗ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇನ್ನು ಸಹಜ ಭಾವ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರಿಂದ ಬೆಂಬಲ ಸಿಗ್ತಕ್ಕಂಥದ್ದು, ಇನ್ನು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಸೋದರ ಸೋದರಿಯರಿಂದ ಪರಸ್ಪರ ಲಾಭ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಇವರಿಗೆ ಬೆಂಬಲ, ಸಹಾಯಗಳು, ಪ್ರೋತ್ಸಾಹಗಳು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ, ಇವರಿಗೆಲ್ಲ ಅದ್ಭುತವಾದ ಲಾಭ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವು ಕನ್ಯಾ ರಾಶಿಯವರಿಗೆ ಕಾಣಬಹುದು. ಇನ್ನು ಸಪ್ತಮ ಭಾವವನ್ನು ಗುರುವು ವೀಕ್ಷಣೆ ಮಾಡೋದ್ರಿಂದ ಏನು ಇದುವರೆಗೂ ವಿವಾಹ ಆಗದೆ 30 ವರ್ಷ 35 ವರ್ಷದವರೆಗೂ ಕನ್ಯಾ ರಾಶಿಯವರು ಪೆಂಡಿಂಗ್ ಇದ್ದೀರಿ, ಹಾಗೆ ವಿವಾಹ ಆಗದೆ ಉಳಿದಿದ್ದೀರಿ, ಅವರಿಗೆ ಈ ಸಂದರ್ಭದಲ್ಲಿ ಖಂಡಿತ ವಿವಾಹ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಯಾಕಂದ್ರೆ ಕನ್ಯಾ ರಾಶಿಯವರ ಸಪ್ತಮ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತದೆ. ಇದುವರೆಗೂ ಅಲ್ಲಿ ಶನಿಗ್ರಹ ಇದ್ದಿದ್ರಿಂದ ಏನು 1 ವರ್ಷದಿಂದ ಇನ್ನೇನು ಮದುವೆ ಕೊಡ್ತು ಅಥವಾ ಯಾವ್ದೋ ಸಂಬಂಧ ಬಂತು ಅಂದ್ರೂ ಕೂಡ ಅದು ಮುಂದಕ್ಕೆ ಹೋಗ್ತಕ್ಕಂಥದ್ದು, ಹಲವಾರು ಏನು ಅಬ್ಸ್ಟಾಕಲ್ಸ್ ಅಲ್ಲಿ ಬರ್ತಿದ್ದನ್ನ ನಾವು ಕಾಣಬಹುದಾಗಿತ್ತು. ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ಏನು ನೀವು ಅರ್ಧಕ್ಕೆ ನಿಂತೋದು ಅಥವಾ ಸಂಬಂಧ ಬಂದಿತ್ತು, ನೀವೇನು ಅದು ಹೋದರ್ ವಾಪಸ್ ಬರ್ಲಿಲ್ಲ, ಅಥವಾ ನೀವೇ ಹೋಗ್ಲಿಲ್ಲ, ಅಥವಾ ಪರಸ್ಪರ ಇಷ್ಟ ಆಗ್ಲಿಲ್ಲ, ಏನು ನಿಮಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸಂಬಂಧ ಬೆಳೆಸೋದ್ರಲ್ಲಿ, ಅವೆಲ್ಲವೂ ನಿವಾರಣೆಯಾಗಿ ಖಂಡಿತ ಜೂನ್ 2ರ ನಂತರ ಪ್ರಯತ್ನ ಪಡಿ, ಈ ಕನ್ಯಾ ರಾಶಿಯವರಿಗೆ ವಿವಾಹ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಕನ್ಯಾ ರಾಶಿಯವರ ವೈವಾಹಿಕ ಜೀವನದಲ್ಲಿ ಹಲವಾರು ತೊಂದರೆಗಳಿದ್ದು, ಏನು ಗಂಡ ಹೆಂಡತಿ ಜಗಳ ಆಡಿರ್ತಕ್ಕಂಥದ್ದು, ಅಥವಾ ಇದು ಡೈವೋರ್ಸ್ ಲೆವೆಲ್ಗೆ ಹೋಗ್ತಕ್ಕಂಥದ್ದು, ಇಬ್ಬರ ಮಧ್ಯ ವೈರುಧ್ಯ ಅಥವಾ ಭಿನ್ನವಾದ ಅಭಿಪ್ರಾಯಗಳು ಏನು ಒಂದು ಪತಿ ಪತ್ನಿಯರ ಮಧ್ಯೆ ಇತ್ತು, ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಏನು ಇತ್ಯರ್ಥವಾಗಿ
ಒಂದು ಸುಖ ಸಂಸಾರವನ್ನ ನಡೆಸೋದ್ರಲ್ಲಿ ಎರಡು ಮಾತೇ ಇಲ್ಲ. ನೀವೇ ಸಣ್ಣ ಪುಟ್ಟ ಕಲಹಗಳಿದ್ರೆ ನೀವೇ ಕೂತು ಮಾತನಾಡೋದ್ರ ಮೂಲಕ ನೀವು ಖಂಡಿತ ಇದನ್ನ ಬಗೆಹರಿಸ್ಕೋಬಹುದು. ಒಟ್ಟಾರೆ ಕನ್ಯಾ ರಾಶಿಯವರ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ಸಂದರ್ಭದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಕಡಿಮೆ ಆಗದ್ಕಿನ್ನ ಕಂಪ್ಲೀಟ್ ಅವು ಇಲ್ದಂಗೆ ಆಗಿ ನಿಮ್ಮ ಸುಖಮಯ ಸಂಸಾರಕ್ಕೆ ಉತ್ತಮವಾದ ದಾರಿ ಈ ಗುರುವಿನ ಸ್ಥಾನ ಪಲ್ಲಟದಿಂದ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಪಾಲುದಾರಿಕೆ ವ್ಯವಹಾರ ಯಾರ್ಯಾರು ಮಾಡ್ತಿದ್ದೀರಿ ಕನ್ಯಾ ರಾಶಿಯವರು, ಅವ್ರಿಗೂ ಕೂಡ ಶುಭ ಫಲ ಸಿಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾಲ್ಗೊಳ್ಳಕ್ಕೆ ಏನೇನ್ ಪ್ಲಾನ್ ಮಾಡ್ತಾ ಇದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭ ಆಗ್ತಕ್ಕಂಥದ್ದು, ಅದರಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥದ್ದು, ಅಭಿವೃದ್ಧಿ ಹೊಂದಿ ಲಾಭ ಸಿಗ್ತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಏನು ಸಮಾಜ ನಿಮ್ಮನ್ನ ನೋಡ್ತಕ್ಕಂಥ ರೀತಿ ಇದುವರೆಗೂ ಎಲ್ಲರೂ ನಮ್ಗೆ ಶತ್ರುಗಳ ರೀತಿ ಕಾಣ್ತಾರೆ, ಯಾರು ನಮಗೆ ಪ್ರೋತ್ಸಾಹ ಮಾಡ್ತಿಲ್ಲ, ಯಾರು ನಮಗೆ ಬೆಂಬಲ ಕೊಡ್ತಿಲ್ಲ, ಎಲ್ಲರೂ ಈ ಸಮಾಜದಲ್ಲಿ ನಮ್ಮ ತುಳಿಯೋರೆ ಅನ್ನೋ ಒಂದು ಏನು ಒಂದು ಗಿಲ್ಟ್ ಫೀಲ್ ಇದುವರೆಗೂ ನಿಮಗಿತ್ತು, ಅದೆಲ್ಲದು ಕೂಡ ಇತ್ಯರ್ಥ ಆಗಿ ಅದರಿಂದ ಹೊರಬಂದು ಏನು ಈ ಸಮಾಜದಲ್ಲಿ ಇಷ್ಟೊಂದು ಎಲ್ಲರೂ ಕೂಡ ಒಳ್ಳೆಯರೆ ಅನ್ನೋ ಮನೋಭಾವ ಖಂಡಿತ ನಿಮಗೆ ಬರ್ತದೆ. ಪ್ರತಿಯೊಬ್ಬರ ಕಡೆಯಿಂದ ನಿಮ್ಮ ಶತ್ರುಗಳಿಂದನೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಪ್ರಶಂಸೆ, ಬೆಂಬಲ, ಸಹಾಯ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಕನ್ಯಾ ರಾಶಿಯವರಿಗೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಈ 2026 ಜೂನ್ ತಿಂಗಳಿನ ನಂತರ ಅದ್ಭುತವಾದ ಯೋಗಗಳು, ನಿಮ್ಮ ಮನೋಕಾಮನೆಗಳೆಲ್ಲವೂ ಈಡೇರಿ ನೀವು ಉತ್ತಮವಾದ ಒಂದು ಅಭಿವೃದ್ಧಿಯ ಕಡೆಗೆ, ಅಭಿವೃದ್ಧಿಯ ಪಥದ ಕಡೆಗೆ ಸಾಗುವುದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.